ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಭಾಷೆಗೆ ಸಿಕ್ಕಾಪಟ್ಟೆ ಇದು ಕೊಡ್ತಾರೆ. ಸೊ ಅಂದರೆ ಬೇರೆ ಭಾಷೆ ಮಾತಾಡೋಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿ ನಾವೇನಾದರೂ ಕನ್ನಡದಲ್ಲಿ ಮಾತಾಡ್ಸಿದ್ರೆ ಅಥವಾ ಹಿಂದಿಲಿ ಮಾತಾಡಿದ್ರೆ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ಸಿದ್ರೆ ಡೆಫಿನೆಟ್ಲಿ ಅವ್ರು ಯಾರೂ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಅದಕ್ಕೆ ನಮಗೆ ಗೊತ್ತಿರೋ ಅರೇಬಿಯನ್ನ ಚೌಚೌ ತಮಿಳಲ್ಲಿ ಇವರನ್ನು ಕೇಳಿದ್ರೆ ಸೊ ಆವಾಗ ಅದೇ ರೀತಿ ಆನ್ಸರ್ ಮಾಡ್ತಾರೆ. ಅದು ನಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತೀನಿ. ಸೊ ಸ್ವಲ್ಪ ತಮಿಳ್ ಮಿಕ್ಸ್ ಇದ್ದೇ ಇರುತ್ತೆ. ಸೊ ತರಕಾರಿ ಮಾರ್ಕೆಟ್ ವಿಸಿಟ್ ಇನ್ ಮಧುರೈನ ತರಕಾರಿ ಮಾರ್ಕೆಟ್ನಲ್ಲಿ ನಮ್ಮ ಒಂದು ಪಯಣ. ಸೊ ಬೆಳಗ್ಗೆ 4 ಗಂಟೆಗೆ ಇಲ್ಲಿ ಬರೋರಿಗೆ ದೋಸೆ, ಕೊತ್ತು ಪರೋಟ, ಇಡ್ಲಿ, ವಡೆ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಕೊತ್ತು ಪರೋಟ ರೆಡಿ ಆಗ್ತಾಯಿದೆ. ನೀವು ಆಲ್ರೆಡಿ ವಿಡಿಯೋ ನೋಡಿದ್ದೀರಾ. ಸೊ ಇಲ್ಲಿ ಬಿಸಿ ಬಿಸಿ ವಡೆ ರೆಡಿ ಆಗ್ತಾಯಿದೆ. ಉದ್ದಿನೊಡೆ, ಮಸಾಲೆ ವಡೆ ಎಲ್ಲ ವಡೆ ರೆಡಿ ಆಗ್ತಾಯಿದೆ. ಸೊ ಆ್ಯಕ್ಚುಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಎಲ್ಲೋ ಜೆರ್ಸಿನೇ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ. ಸೊ ಯೂಶ್ವಲಿ ಏನು ಅಂತ ಹೇಳಿದ್ರೆ ನಾವು ತಮಿಳ್ನಾಡು ಕಡೆ ಬಂದು ನೋಡಿದ್ರೆ ಯೆಲ್ಲೋ ರೆಡ್ಡು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಇದು ಕಂಡಂಕತ್ರಿ ಅನ್ನೋ ಒಂದು ಕಾಡಲ್ಲಿ ಸಿಗುತ್ತಂತೆ. ಸೊ ಇವ್ರಿಗೆ ಇಲ್ಲಿಂದ ದೂರದಲ್ಲಿ ಯಾರೋ ತೊಗೊಂಬಂದು ಕೊಡ್ತಾರೆ, ಇವರು ಇದಕ್ಕೆ ದುಡ್ಡು ಕೊಟ್ಟು ತೊಗೊಂಡ್ಬಿಡ್ತಾರೆ. ಇದನ್ನು ಏನು ಮಾಡೋದು ಅಂತ ಹೇಳಿದ್ರೆ ನಮಗೆ ಹುಳುಕಲ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಹುಳುಕಲ್ ಪ್ರಾಬ್ಲಮ್ ಇದ್ದಾಗ ಇದನ್ನು ಒಣಗಿಸಿ ಪುಡಿ ಮಾಡಿ ಹಲ್ಲಿಗೆ ಹಾಕಿ ಉಜ್ಜಿದ್ರೆ ಫುಲ್ಲು ಕಹಿ ಇರುತ್ತಂತೆ. ಇದು ಸಖತ್ ಕಹಿ ಇರುತ್ತೆ. ಸೊ ಇದನ್ನು ಹಲ್ಲಿಗೆ ಹಾಕಿ ಉಜ್ಜಿಕೊಂಡ್ರೆ ಸೊ ಹಲ್ಲಲ್ಲಿರುವಂಥ ಹುಳುಕೆಲ್ಲನೂ ಅಂದರೆ ಹುಳುಗಳು ಏನೇನಿರುತ್ತೆ ಎಲ್ಲ ಆಚೆ ಸತ್ತೋಗುತ್ತಂತೆ, ಆಚೆ ಬಂದು ಸತ್ತೋಗುತ್ತಂತೆ. ಸೊ ಹುಳುಕಲ್ಗೆ ಒಂದು ರಾಮಬಾಣ ಅಂತ ಹೇಳಿದ್ರೆ ಈ ಕಂಡಂಗ್ ಕತ್ರಿಕಾಯಿ ಅಂತ ಹೇಳ್ತಾರಂತೆ. ಇದು ಕಾಡಲ್ಲಿ ಸಿಗೋದು, ನಾಡಲ್ಲಿ ಸಿಗಲ್ವಂತೆ. ಸೊ ಇದೊಂದು ಸ್ಪೆಷಲ್ ಎಲಿಮೆಂಟ್ ನನಗಿಲ್ಲಿ ಸಿಕ್ಕಿರೋವಂಥದ್ದು. ಸೊ ಇದು ರಾಶಿ ಮೂಸಂಬಿಯ ರಾಶಿಯನ್ನು ನೀವಿಲ್ಲಿ ನೋಡಬಹುದು. ಸೊ ನೋಡಿ, ಈ ಥರ ಟ್ರಕ್ಕಲ್ಲಿ ಬರುತ್ತೆ ಮೂಸಂಬಿ. ಸರ್ ಹೆಂಗಿಂದ ಬಂದಿರಿ ಸರ್ ಇಂದ ಮೂಸಂಬಿ? ಆಂಧ್ರಲ್ಲಿಂದ. ಎಂದವರು? ಆಂಧ್ರ ಅಲ್ಲ, அனந்தபுரம்லேருந்து வரதா? ஓகே. நீங்கள் மட்டும் தான் இங்கே இது பண்ணுறதா, ஹோல்சேலாக பண்ணுறதா? இல்லை, உள்ளே இருக்குது, கடைங்களாம் இருக்குது. ஓகே ஓகே. நீங்கள் இந்த மொசம்பி மட்டும்தான் நீங்கள் பண்ணுறதா? மொசம்பி, மாதுளை, பன்னீர், இது மாம்பழம், வாழைப்பழம், ஆப்பிள் எல்லாமே பண்ணுறீங்க. ಕಿತ್ತಳೆ ಹಣ್ಣು, ಮೂಸಂಬಿ ಆಂಧ್ರದ ಅನಂತಪುರದಿಂದ ಈ ಟ್ರಕ್ಕಲ್ಲಿ ಈ ರೀತಿಯಾಗಿ ಬಂದಿರುವಂಥ ಮೂಸಂಬಿ. ಇಂದ ಮಾರ್ಕೆಟ್ ಶುರು. ವೆರೈಟಿ ಆಫ್ ಫ್ರೂಟ್ಸ್, ಇದೆಲ್ಲಾನು ಫ್ರೂಟ್ ಮಾರ್ಕೆಟ್ಸ್ ಅನ್ಸುತ್ತೆ. ಮಾರ್ಕೆಟ್ ಇನ್ನು ಓಪನ್ ಆಗಿಲ್ವಾ ಒಂದು ಗೊತ್ತಾಗ್ತಾ ಇಲ್ಲ. ಈಗಿನ್ನ ಎಲ್ಲ ಲಾರಿಗಳೆಲ್ಲ ಬಂದಿದೆ. ಮಾವಿನ ಹಣ್ಣು. ಸೊ ನಮ್ಮ ಕಡೆನೇ ಬೇರೆ, ಈ ಕಡೆನೇ ಬೇರೆ ಇರುತ್ತೆ ಅನಿಸುತ್ತೆ. ಏನೋ ಸರ್ ಎಂದ ಇದನ್ನ ಸರ್ ಇದು? ಬಾದಾಮಿ, பாலாமணி அப்படின்னா அந்த ஊர் தான் அது. ஃப்ரூட்ஸ். இது என்ன? இது சப்பட்டை. இது காசா. ஸோ என்னன்னா நம்மக்கிட்ட வந்து ரஸ்புரி, பாதாமி அந்த மாதிரி பேர் இருக்குல்ல, அதனால கேட்டுட்டு இருக்கேன். சார் நமது கர்நாடகாவில் ஒரு டிவி சேனல் இருக்கு சார். ஆமாம், பெங்களூர்லேருந்து வந்திருக்கோம். வாட்டர் மெலன். ಕಾರಣ ಇಂಗ್ಲೀಷಲ್ಲಿ ಬರ್ದಿಲ್ಲ ಅಂದರೆ ಇದಂತೂ ಅರ್ಥ ಆಗಲ್ಲ, ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ಇದೊಂದು ವೆರೈಟಿ ಅನ್ನಿಸ್ತು. ಇದೇನು ಅಂತ ಗೊತ್ತಿಲ್ಲ, ಕೇಳ್ಕೊಳ್ಳೋಣ. ಸರ್ ಇದೇನ ಸರ್ ಇದು? புரியல. கிச்சாப்பழம். ಹೆಂಗಿಂದ ಬರೋದು ಇದು? ಗುಜರಾತ್ಲಿಂದೆಯಾ? ಸೊ ಇದು ಗುಜರಾತಿಂದ ಬರುವಂತ ಹಣ್ಣು. ಇದು ಅವ್ರ ಮಾರಿ ಆಪಲ್ ದಾನ ಇದು. ಡೇಟ್ಸ್. ಓಕೆ, ಖರ್ಜೂರ ಇದು. ಸೊ ಆ್ಯಕ್ಚುಲಿ ಅರ್ಥ ಆಗಿಲ್ಲ ಅವ್ರು ಹೇಳಿದ್ದು ನನಗೆ. ಸೊ ಇದು ಖರ್ಜೂರ. ಇದು ಖರ್ಜೂರ ಈ ಥರ ಇರುತ್ತೆ ಹಣ್ಣು. ಸೊ
ಇದು ಕರ್ಬೂಜ. ಸೊ ಈಗ ಹಣ್ಣು ಮಾರ್ಕೆಟ್ ನೋಡ್ಕೊಂಡು ಬಂದ್ವಿ. ಈಗ ತರಕಾರಿ ಮಾರ್ಕೆಟು. ಎಲ್ಲ ರೀತಿಯಾದಂಥ ಸೊಪ್ಪುಗಳನ್ನ ನೀವು ನೋಡ್ಬೋದು, ತರಕಾರಿಗಳನ್ನ ನೋಡ್ಬೋದು. ತರಕಾರಿಗೆ ಇಲ್ಲಿ ಶೆಡ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ ಏನೇನಿದೆ ಅಂತ ಹೇಳ್ಬಿಟ್ಟು. ವಿಧ ವಿಧವಾದಂಥ ಸೊಪ್ಪುಗಳನ್ನ ನೋಡ್ಬೋದು. ಪಾಲಕ್, ನುಗ್ಗೆ ಸೊಪ್ಪು, ಎಲ್ಲ ರೀತಿಯಾದಂಥ ಸೊಪ್ಪುಗಳಿದೆ. ಇಲ್ಲಿ ಕರಿಬೇವು, ಕೊತ್ತಂಬರಿ, ಸಿಗುಂಬಳಕಾಯಿ, ದೊಡ್ಡದಾಗಿದೆ. ಸಿಗುಂಬಳಕಾಯಿಗೆ ಸಪ್ರೇಟ್ ಆಗಿದೆ. ಇದು ಬೂದ್ಗುಂಬಳಕಾಯಿ. ಬೂದ್ಗುಂಬಳಕಾಯಿ ಹಲ್ವಾ ಮಾಡಲ್ವಾ? ಹೆಂಗಿಂದ ಬರೋದ ಟೊಮೆಟೊ ಇದು? ಆಂಧ್ರಾಲಿಂದ ಬರೋದ? ಸೊ ಆಂಧ್ರದಿಂದ ಬಂದಿರುವಂಥ ಜಾಮ್ ಟೊಮೆಟೊ. ಗೋಬಿ 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 ಹೂಕೋಸು, ಗೋಬಿ ಗೋಬಿ. ಈಗ ತರಕಾರಿ ಮಾರ್ಕೆಟು, ಫ್ರೂಟ್ ಮಾರ್ಕೆಟು ಪಕ್ಕದಲ್ಲೇ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ವೆರೈಟಿ ಆಫ್ ಫ್ರೂಟ್ಸ್ನ ನೀವು ನೋಡ್ಬೋದು. ಮಾವಿನ ಹಣ್ಣು, ಗ್ರೇಪ್ಸು, ಆಪಲ್ಲು, ಆರೆಂಜು, ದಾಳಿಂಬೆ, ಕಿತ್ತಳೆ ಹಣ್ಣು, ಕರ್ಬೂಜ. ಸೊ ಎಲ್ಲ ರೀತಿಯಾದಂಥ ಫ್ರೂಟ್ಸ್ನ ಸೊ ಇಲ್ಲಿ ನೋಡ್ಬೋದು. ಸೊ ಯೂಶ್ವಲಿ ಎಲ್ಲ ಸಿಟಿಗಳಲ್ಲಿದ್ದಾಗೆ ಇಲ್ಲೂ ಒಂದು ಮಾರ್ಕೆಟು, ಹಣ್ಣು ತರಕಾರಿಗಳ ಮಾರ್ಕೆಟು ಈ ಊರಲ್ಲೂ ಇದೆ. ಸೊ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಬೇಕಾಗಿತ್ತು. ಬಂದ್ವಿ, ನೋಡಿದ್ವಿ. ಸೊ ಇಲ್ಲಿ ಸೀತಾಫಲ, ಮಾವಿನಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಇದು ಬಾಳೆ ಎಲೆ, ಇದು ಬಾಳೆ ಹೂ. ಇದರಲ್ಲಿ ಆಕ್ಚುಲಿ ಪಲ್ಯ ಮಾಡ್ತಾರೆ. ಇಲ್ಲ ಪೊರಿಲ್ ಬರೋದಕ್ಕೆ ಸೂಪರ ಇರಕಲ್ಲ ನನ್ನ. ಬಾಳೆಕಾಯಿ, ಬಾಳೆ ಹೂ. எத்தனை மணிக்கு இந்த மார்க்கெட் ஓப்பன் ஆகுது ரெகுலரா? 8 மணிக்கா? 2 ಮಣಿಕಾ? ರಾತ್ರಿ 2 ಗಂಟೆಗೆ ಓಪನ್ ಆಗುತ್ತಂತೆ. ಇದು ಆಕ್ಚುಲಿ ಮೈಸೂರಲ್ಲೂ ಸಿಗುತ್ತೆ ಕಣ. ಏನೋ ಒಂಥರ ಇದಕ್ಕೆ. ಇದರಲ್ಲಿ ಇದೆಲ್ಲ ಮಾಡ್ತಾರೆ, ಗೊಜ್ಜೆಲ್ಲ ಮಾಡ್ತಾರೆ. ಕಂಡಂಕತ್ರಿ, ಮೆಡಿಸಿನ್ ಮருந்து. ಕಂಡಂಗ್ ಕತ್ತರಿ ಅಂತಾರೆ. ಇಂಗ್ಲೀಷಲ್ಲಿ ಏನಂತಾರೋ ಗೊತ್ತಿಲ್ಲ. ಪಲ್ಯ போடுறதுக்கு பல்ல போட்டு வளர்க்கணும்னா பூச்சி செத்து போடும். ಓಕೆ. ಅಂದ್ರೆ ಇವ್ರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಹಲ್ಲಲ್ಲಿ ಏನಾದ್ರು ಹುಳುಕಲ್ ಇರುತ್ತಲ್ಲ, விளக்குனா பல்ல போட்டு விளக்குனா பூச்சில செத்து போடும். அதான் கண்டக்கத்திரி. கசப்பு, நல்ல கசக்கு பொடியை போட்டு விளக்கணும்னா 2 நாளைக்கு வரணும்னா பூச்சி செத்து கீழே போடும். அது மருந்தாயி. ಸೊ ಏನು ಅಂತ ಹೇಳಿದ್ರೆ ಇದು ತುಂಬಾ ಕಹಿ ಇರುತ್ತಂತೆ. ಅಂಶವನ್ನ ಹಲ್ಲಲ್ಲಿರುವಂತಹ ಹುಳುಗಳು ನೆಕ್ಕಿ ತಿಂದು ರುಚಿ ಇಲ್ಲ ಅಂತ ಹೇಳಿ ಹೊರಗಡೆ ಬಂದು ಆತ್ಮಹತ್ಯೆ ಮಾಡ್ಕೊಂಡು ಸಾಯುತ್ತೆ. ಸೊ ಹುಳುಕಲ್ಲಿಗೆ ತುಂಬಾ முள்ளு கிடையாது. இந்த காய் மட்டும்தான். காயை மட்டும்தான் எடுத்து காய போட்டு அரைச்சி பொடியாக்கி பழுத்துது. ஓ, இது ಪುಡಿ பண்ணிட்டு அதுக்கப்புறம் தான் போடுறதா? பொடி ஆக்கிட்டு பழுத்துது. ಒಣಗಿಸ್ಬೇಕು. ಅದನ್ನ ಒಣಗಿಸಿ ಪುಡಿ ಮಾಡಿ ಹಲ್ಲಿಗೆ ಹಾಕಿ ಉಜ್ಜಬೇಕು. இது நிறைய சேல்ஸ் ஆகும். எங்க கிடைக்கும் சார் இது? காட்டுல கிடைக்கிறதா? உங்களுக்கு எப்படி கிடைக்கும்? போய் பிடிக்க வரதா? நீங்க போறீங்களா? நான் போய் அடுத்த ஆள் பிடிக்க வரதா, காது பிடிச்சி வாங்கிடுறேன். ಓಕೆ ಓಕೆ. ಸೊ ಇದು ಕಂಡಂಕತ್ರಿ ಅನ್ನೋ ಒಂದು ಕಾಯಿ ಕಾಡಲ್ಲಿ ಸಿಗುತ್ತಂತೆ. ಸೊ ಇವ್ರಿಗೆ ಇಲ್ಲಿಂದ ದೂರದಲ್ಲಿ ಯಾರೋ ತಗೊಂಬಂದು ಕೊಡ್ತಾರೆ, ಇವರು ಇದಕ್ಕೆ ದುಡ್ಡು ಕೊಟ್ಟು ತಗೊಂಡ್ಬಿಡ್ತಾರೆ. ಇದನ್ನ ಏನು ಮಾಡೋದು ಅಂತ ಹೇಳಿದ್ರೆ, ನಮಗೆ ಹುಳುಕಲ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಹುಳುಕಲ್ ಪ್ರಾಬ್ಲಮ್ ಇದ್ದಾಗ ಇದನ್ನ ಒಣಗಿಸಿ ಪುಡಿ ಮಾಡಿ ಹಲ್ಲಿಗೆ ಹಾಕಿ ಉಜ್ಜಿದ್ರೆ ಫುಲ್ ಕಹಿ ಇರುತ್ತಂತೆ. ಇದು ಸಖತ್ ಕಹಿ ಇರುತ್ತೆ. ಸೊ ಇದನ್ನ ಹಲ್ಲಿಗೆ ಹಾಕಿ ಉಜ್ಜಿಕೊಂಡ್ರೆ ಸೊ ಹಲ್ಲಲ್ಲಿರುವಂಥ ಹುಳುಕೆಲ್ಲನೂ, ಅಂದರೆ ಹುಳುಗಳು ಏನೇನಿರುತ್ತೆ ಎಲ್ಲ ಆಚೆ ಸತ್ತೋಗುತ್ತಂತೆ, ಆಚೆ ಬಂದು ಸತ್ತೋಗುತ್ತಂತೆ. ಸೊ ಹುಳುಕಲ್ಲಿಗೆ ಒಂದು ರಾಮಬಾಣ ಅಂತ ಹೇಳಿದ್ರೆ
ಈ ಕಂಡಂಗ್ ಕತ್ರಿಕಾಯಿ ಅಂತ ಹೇಳ್ತಾರಂತೆ. ಇದು ಕಾಡಲ್ಲಿ ಸಿಗೋದು, ನಾಡಲ್ಲಿ ಸಿಗಲ್ವಂತೆ. ಸೊ ಇದೊಂದು ಸ್ಪೆಷಲ್ ಎಲಿಮೆಂಟ್ ನನಗಿಲ್ಲಿ ಸಿಕ್ಕಿರೋವಂಥದ್ದು. ಅಂತ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ, ಬಟ್ ಕಣ್ಣಿಗೆ ಒಂಥರ ಕಲರ್ಫುಲ್ ಲೈಫ್ ಕಾಣಿಸುತ್ತೆ. ಹಣ್ಣುಗಳ ಕಡೆ ಹೋದ್ರೆ, ತರಕಾರಿ ಕಡೆ ಬಂದ್ರೆ ಏನೋ ತರಕಾರಿ ಸೊಪ್ಪುನ ಸಾಂಬಾರ್ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಕರ್ಬೇವಿನ ಸೊಪ್ಪಂತೂ ಗಮ್ಮತ್ತಾಯ್ತು. ಎಲ್ಲ ಊರಲ್ಲೂ ಕರ್ಬೇವಿನ ಸೊಪ್ಪು ಗಮ್ಮತ್ತೆ. ಬಟ್ ಇಲ್ಲಿ ರಾಶಿ ರಾಶಿ ಕರ್ಬೇವಿನ ಸೊಪ್ಪು ಹಾಕಿದ್ರಲ್ಲ, ಸೊ ಅದರ ಒಂದು ವಾಸನೆ ನಂಗೆ ಒಂದೇ ಒಂದು ಸ್ಪೆಷಲ್ ಎಲಿಮೆಂಟ್ ಅನ್ಸಿದ್ದು ಈ ಮಾರ್ಕೆಟ್ ಅಲ್ಲಿ, ಈ ಕಂಡಂಗ್ ಕತ್ರಿ. ಓಕೆ, ಸೊ ಇವಿಷ್ಟು ಮಧುರೈನ ತರಕಾರಿ ಮತ್ತು ಹಣ್ಣಿನ ಮಾರುಕಟ್ಟೆಯಲ್ಲಿ ನಮ್ಮ ಪಯಣ. ಮತ್ತೆ ಮುಂದಿನ ಅನ್ವೇಷಣೆಗಾಗಿ ನಮ್ಮ ಅವಲೋಕನ, ನಮ್ಮ ಪಯಣ ಸಾಗುತ್ತಲೇ ಇರುತ್ತೆ. ಮತ್ತೆ ಸಿಗುತ್ತೇವೆ ನಿಖಿಲ್ ಸ್ವಾಮಿ ಜೊತೆ. ನಿಮ್ಮ ಸುಧೀಂದ್ರ, ಮೈಸೂರು. ಥ್ಯಾಂಕ್ ಯು.